ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಇಂದು ನಾವು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಹೆಬ್ಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಶಶಿಕಲಾ ಗೋಪಾಲ್ ಗಡ್ಡಿಯವರ ಮನೆಯವರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲ್ ಗಡ್ಡಿಯವರ ಜೊತೆ ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇವ್ರ ಪತ್ನಿಯವರು ಗ್ರಾಮ ಪಂಚಾಯಿತಿಯ ಒಂದು ಮೆಂಬರ್ ಆಗಿರುವುದರಿಂದ ಏನೋ ವಿನಾಕಾರಣ ಅವ್ರು ಸರಿಯಾಗಿ ಮಾತಾಡಕ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಗೋಪಾಲ್ ಗಡ್ಡಿಯವರನ್ನ ಅವ್ರು ಬೆಂಗಾವಲಾಗಿ ನಿಂತಿರುವಂತಹ ಅವ್ರ ಮನೆಯವರಾದಂತಹ ಗೋಪಾಲ್ ಗಡ್ಡಿಯವ್ರನ್ನ ಒಂದು ಚಿಕ್ಕ ಹೋಮ್ ಡಿಬೇಟ್ನಲ್ಲಿ ಒಂದು ಸಂದರ್ಶನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವರು ಅಧಿಕಾರದಲ್ಲಿ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ಗಳನ್ನ ಮಾಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಗೋಪಾಲ್ ಗಡ್ಡಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮ ಕಿರು ಪರಿಚಯವನ್ನು ತಿಳಿಸಿ. ಹೆಸರು ಗೋಪಾಲ್ ಗಡ್ಡಿ ಅಂತ. ನಮ್ಮ ಪತ್ನಿಯವರು 4ನೇ ವಾರ್ಡ್. ಸರ್, ಎಷ್ಟು ವರ್ಷಗಳಿಂದ ತಾವು ತಮ್ಮ ಪತ್ನಿಯವರಿಗೆ ಸಹಾಯ ಮಾಡ್ತಾ ಇದ್ದೀರಿ ರಾಜಕಾರಣದಲ್ಲಿ? ಯಾಕೆ ತಾವು ತಮ್ಮ ಪತ್ನಿಯವ್ರನ್ನ ಈ ರಾಜಕೀಯ ಒಂದು ಚಳುವಳಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ? ನಮ್ಮ 4ನೇ ವಾರ್ಡ್ ಅಂತಂದ್ರೆ ಕೆಲಸಗಳು ಭಾಳ, ಶೌಚಾಲಯ ಇಲ್ಲ, ಆಮೇಲೆ CC ರೋಡ್ ಇಲ್ಲ, ಆಮೇಲೆ ಬೀದಿ ಲೈಟ್ ಇಲ್ಲ, ಇಂಥವೆಲ್ಲ ಎಲ್ಲರೂ ಹೇಳಿದ್ರು, ಜನರು ಹೇಳಿದ್ರ ಪ್ರಕಾರ ನಾವು ರಾಜಕೀಯಕ್ಕೆ ಬಂದ್ವಿ. ನಾವು ಹಿಂದಿದ್ದ ಯಾವಾಗಿದ್ದು ರಾಜಕೀಯ ಮಾಡ್ಕೊಂತ ಬಂದಿದ್ದಿಲ್ಲ, ಯಾವುದ್ರ ಹಿಂದೂ ಹೋಗಿಲ್ಲ. ಈಗ ನಾವು ರಾಜಕೀಯ ಮಾಡ್ಕೊಂತ ಬಂದು ನಮ್ಮ ಹಿರಿಯರು ಎಲ್ಲರೂ ಕೂಡ್ಕೊಂಡು ನಮ್ಮ ಪತ್ನಿನ 4ನೇ ವಾರ್ಡಿಗೆ ನಿಲ್ಲಿಸ್ಬೇಕಂತಂದು ಹೇಳಿದ್ದಕ್ಕಾಗಿ ನಾವು ನಿಂತಿಸಿದ್ದೀವಿ. ಆದರೆ ಈ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. 4 ವರ್ಷ ಆಗ್ಯಾವ. ಅದರಿಂದ ಮತ್ತೆ ಯಾವ್ದು ಕೆಲಸ ನಾವು ಹೇಳಾಕ್ಬೋದು, ಯಾವುದೂ ಮಾಡ್ತೇವೆ ಅಂತ ಹೇಳ್ತಾರ, ಕೆಲಸ ಯಾವ್ದು ಆಗ್ತದೆ. ನಾವು ಪಂಚಾಯತಿಗೆ ಅವ್ರಿಗೆ ಹೇಳಿ ಕಳಿಸಿದ್ರು ಕೂಡ ಇವರು ಅಲ್ಲಿ ಹೋಗಿ ತಿಳಿಸ್ತಾರ. ಕಳಿಸಿದ್ರು ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಯಾವುದೂ ಕ್ರಮ ತಗೊಂತಾ ಇಲ್ಲ. ಸರ್, ಏನು ಅಧಿಕಾರ ನಿಮ್ಮ ಅಧಿಕಾರದಲ್ಲಿ ಯಾವ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ವ್ಯವಸ್ಥೆ ಆಗಲಿ, ಸುಸೂತ್ರ ಘಟನೆಗಳಾಗಲಿ, CC ರೋಡ್ಗಳಾಗಲಿ ಮತ್ತು ಗಟರ್ಗಳಾಗಲಿ, ಶೌಚಾಲಯಗಳು ಯಾವುದೂ ತಮ್ಮ ವಾರ್ಡಿನಲ್ಲಿ ಕಾಮಗಾರಿ ಆಗಿಲ್ಲ? ಯಾವ CC ರೋಡ್ ಆಗಿದೆ ಸರ್. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಿಕ್ಸ್ ಆಗಿ ಬರ್ತೈತಿ ಅಂತಂದು ಎಲ್ಲರೂ ನಮ್ಮ ಮನೆಗೆ ಬಂದು ಹೇಳ್ತಾರೆ. ಆದರೆ ಇವ್ರ ಕಡೆಯಿಂದ ಹೇಳಿ ಕಳಿಸಿದ್ರು ಕೂಡ ಅವ್ರು ಅಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಪ್ರತಿ ಸಲನೂ ಹೇಳಿದಾಗ ಬೀದಿ ಲೈಟ್ ಇದನ್ನ ಹೇಳಿದ್ರು, ಅದ್ರ ಬಗ್ಗೆನೂ ಕ್ರಮ ತಗೊಂತ ಇಲ್ಲ. ನಾವು ಮತ್ತೆ ಅವ್ರಿಗೂ ಹೇಳಬೇಕು, ಮತ್ತೆ ಇಂಥದ್ದು ಲೈಟ್ ಹಾಕ್ಬೇಕು ಅಂತಂದು ಹೇಳ್ತೀವಿ, ಆಮೇಲೆ ಹಾಕ್ತಾ ಇದ್ದೀವಿ. ಯಾಕೆ ಸರ್ ತಮ್ಮ 4ನೇ ನಂಬರ್ ವಾರ್ಡ್ಗೆ ಕಾಮಗಾರಿ ಆಗ್ತಾ ಇಲ್ಲ? ಏನು ಕಾರಣ? ಅವ್ರು ಏನು ಬಿಟ್ಟ ಕೊಡುವಲ್ರಿ ನಮ್ಗೆ. ಇವರು ಹೆಣ್ಮಕ್ಳು ಆಗ್ತಾರಲ್ಲ, ಇಬ್ರು ಮೆಂಬರ್ ಅದಾರ ಗಂಡ್ಮಕ್ಳು, ಇವ್ರು ಹೆಣ್ಮಕ್ಳು ಆಗ್ತಾರಲ್ಲ, ತಾವ ಏನಾರು ಮಾಡ್ಕೊಂಡು ಅಲ್ಲಿ ಮಾಡ್ಸೋಣ ಅಂತ ಹೇಳ್ತಾರ, ತಾವ ಮಾಡ್ತಾರ. ನಮ್ಮ ವಾರ್ಡಿಗೆ 4ನೇ ವಾರ್ಡಿಗೆ CC ರೋಡ್ ಬಂದಿತ್ತು, ಅದನ್ನ ತೊಗೊಂಡಾಗ 2ನೇ ವಾರ್ಡ್ನಾಗ ಹಾಕಿದ್ರು. ಯಾಕಂತ ಕೇಳಿದ್ರೆ ಬರ್ತೈತಿ, ಹಾಕಿಸ್ತೀನಿ, ಮತ್ತೆ ಮಾಡೋಣ ಅಂತ ಇದೇ ರೀತಿಯಿಂದ ಹೇಳ್ಕೊಂತಾರ ಹೊಂಟಾರ. ಈ ಜನರೆಲ್ಲಾರು ಮನೆಗೆ ಬಂದು ಕಲ್ಲದಾವ ಈಗಲ್ಲ, ಆ ಕಲ್ಲೆಲ್ಲ ಎದ್ದವು, ಬುಡಕಾಸಿ ನೀರು ಬರ್ತೈತಿ. ಅದರಿಂದ ನಾವು